Hey guys, welcome back to my channel Spurti Vlogs. So guys, ಇವತ್ತು ಬಂದ್ಬಿಟ್ಟು May 20th and now I am going to airport. Merci beaucoup. Bye. ನನಗೆ USB ಕೇಬಲ್ ಹೋಟ್ಲಲ್ಲಿ ಬರೋಕ್ಕೆ ಮಾಡ್ತದೆ. So ಅದಕ್ಕೆ I just took that now and we are going. Where is Raikamal? We are going to airport. ಕಾಣ್ತಾನೆಲ್ಲ ಸರಿಪ್ಪ ಗಿಜಸ್ this is me. Look at this one last time until next time, not the last time. ಗೈಸ್ ಏನು ಚೆನ್ನಾಗಿದೆ ಗೊತ್ತಾ ಏರ್ಪೋರ್ಟು. ಸೊ ಇವಾಗ ನಾನೆಲ್ಲ ಹೋಗ್ತಿರೋದು ಅಂದರೆ ನನಗೆ ಕ್ಯಾಶ್ ವಿಡ್ರಾ ಮಾಡಬೇಕಾಗಿತ್ತು, ಯೂರೋಸ್ ವಿಡ್ರಾ ಮಾಡಬೇಕಾಗಿತ್ತು. ಸೊ ಅದಕ್ಕೆ ವಿಡ್ರಾ ಮಾಡಿ ಒಂಚೂರು ಕರೆನ್ಸಿ ಏನಕ್ಕೆ ತೊಗೊಂಡೋಗ್ತಾ ಇದ್ದೀನಿ ಅಂದರೆ ಇಂಡಿಯಾಗೆ ತೊಗೊಂಡೋಗ್ತಿದ್ದೀನಿ. ಯಾಕೆ ಅಂತಂದರೆ ಐ ವಾಂಟ್ ಟು ಹ್ಯಾವ್ ದಟ್ ಮೆಮೊರಿ. ಸೊ ಅದಕ್ಕೆ ಯೂರೋಸ್ ನನಗೆ ಇರಬೇಕು ಅಂತ ಅಂದ್ಬಿಟ್ಟು ಸೊ ಐ ಆಮ್ ಗೋಯಿಂಗ್ ಟು ವಿಡ್ರಾ ದಟ್. ಅದಾದಮೇಲೆ ಬರುವ ವಾಪಸ್. ಐ ಆಮ್ ಹಿಯರ್ ಅಟ್ ATM. ಲೆಟ್ಸ್ ವಿಡ್ರಾ. ಒಂದೇ ನೋಟ್ ಬರೋದು ಗೈಸ್, ಒಂದು 2-3 ನೋಟ್ ಕೊಡ್ಬೇಕು ತಾನೇ 5,000ಕ್ಕೆ. ಬರೋದು ಎಷ್ಟು ಕಷ್ಟ ಗೊತ್ತಾ. ವಿ ಆರ್ ಇನ್ ಮ್ಯಾಕ್ಡೊನಾಲ್ಡ್ಸ್. In pass, I choose my seats. and then passport, and then this is for the bags. Raikamal help me guys. Okay, let's be honest. I mean help alla avale madiddu. Come, let's go guys. ಇದನ್ನ ಹೆಂಗ ಎತ್ಕೊಂಡು ಎಷ್ಟು ಕಷ್ಟ ಗೊತ್ತಾ. ಇಂಡಿಯಾ ಏರ್ಪೋರ್ಟಲ್ಲಿ ಯಾರಾದರೂ ಹೆಲ್ಪ್ ಮಾಡೋರು ಇರ್ತಾರೆ, ಲೈಕ್ ಅವ್ರಿಗೇನೋ 1,000-2,000 ಏನೋ ಕೊಟ್ಟರೆ ಪಾಪ ಅವ್ರು ಹೆಲ್ಪ್ ಮಾಡ್ತಾರೆ. ಇಲ್ಲಿ ಇದ್ಬಿಟ್ಟಿದ್ದಿದ್ರೆ ನಾನು ಕೊಟ್ಬಿಟ್ಟು ಎತ್ಕೊಂಬನ್ನಿ ಅಂತದೆ. ನಾನೇ ಇದ್ರಷ್ಟು ಉದ್ದ ಇದ್ದೀನಿ ನೋಡು, ಕೊನೆಯಲ್ಲಿ ಹಂಗೆ ಹೋಗ್ಬಿಡು, ಅದೆಲ್ಲ ಕಷ್ಟ. ಓಕೆ ಬಾಯ್. ಗೈಸ್, ಇಟ್ಸ್ ಮೈ ಫಸ್ಟ್ ಎವರ್ ಜರ್ನಿ. ಯಾರೂ ಇಲ್ದಿರ ಒಬ್ಬಳೇ ಇಷ್ಟು ದೊಡ್ಡ ದೇಶದಿಂದ ಬರ್ತಾ ಇರೋದು ನಮ್ಮ ಇಂಡಿಯಾಗೆ. ಏರ್ಪೋರ್ಟ್ನ ಸುತ್ತಾಡೋಣ ಅಂತ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಮಧ್ಯಾಹ್ನ ನಾನು 12:45ಕ್ಕೆ ಬಂದಿದ್ದೆ ಏರ್ಪೋರ್ಟ್ಗೆ. ಆ್ಯಂಡ್ ಟಿಲ್ ನಾವು ಇಲ್ಲೇ ಇದ್ದೀನಿ. ನಂಗೆ ಯಾಕೋ ಏರ್ಪೋರ್ಟ್ ಇಷ್ಟ ಆಯಿತು. ಆ್ಯಂಡ್ ಐ ಆಮ್ ಟಾಕಿಂಗ್ ಟು ಮೈ ಫ್ರೆಂಡ್ಸ್, ಐ ಆಮ್ ಟಾಕಿಂಗ್ ಟು ಮೈ ಫ್ಯಾಮಿಲಿ. ಫುಲ್ ಬಿಸು ಮಾಡಿಕೊಂಡು ಇರೋದು. ಆ್ಯಂಡ್ ನಮ್ಮ ಡ್ಯಾಡಿ ಅಷ್ಟೊಂದೆಲ್ಲ ಗೈಡ್ ಮಾಡ್ತಾಯಿದ್ರು, ಹಿಂಗೆ ಮಾಡು, ಹಂಗೆ ಮಾಡಂತ ಎಲ್ಲ ಮಾಡಿದ್ದಾಯಿತು. ಸೊ ಯಾ, ಲೆಟ್ಸ್ ಗೋ ಫ್ರಮ್ ದ ಏರ್ಪೋರ್ಟ್. ಹೂಜ್ ಏರ್ಪೋರ್ಟ್. ಅಲ್ಲಿ ನೋಡಿ ಒಂದು ಫ್ಲೈಟು ಏರ್ ಫ್ರಾನ್ಸ್. ನಮ್ಮ ಡ್ಯಾಡಿ ಅದರಲ್ಲ ಬಂದಿದ್ದು ನನ್ನ ಬರ್ತ್ಡೇಗೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆರಾಮಾಗಿ. ಬಟ್ ನಾನು ಜಾಸ್ತಿ ಇವಾಗ ಓಡಾಡ್ತಿಲ್ಲ, ಯಾಕಂದರೆ ಆಮೇಲೆ ಸಖತ್ ಓಡಾಡೋದಿರುತ್ತೆ. ದಟ್ಸ್ ವೈ ಆಮೇಲೆ ಹೋಗಿ ಸ್ಟ್ರೈಟಾಗಿ ಫ್ಲೈಟಲ್ಲಿ ಕುತ್ಕೊಳೋದು ಅಷ್ಟೇ. ಇದು ವರ್ಕೇ ಆಗ್ತಾಯಿಲ್ಲ, ಏನಕ್ಕೆ ಗೊತ್ತಿಲ್ಲ. I never thought I would be emotional, but I'm emotional for the one reason. That one reason cannot be shared. Definitely it cannot be shared. Yeah, I miss everything now. I miss my independent life. Definitely no. ಇನ್ನು ಯಾವತ್ತೂ ಇರೋಲ್ಲ. Raikamal finished her check-in. ನಂದಿದೆ ಚೆಕ್-ಇನ್ 6 ಗಂಟೆಗೆ. ಸ್ಟಿಲ್ ವೇಟ್. ನಾನು ಕರೆಕ್ಟಾಗಿ 5ಗೆಲ್ಲ ಇಲ್ಲಿದ್ದೀನಿ, ಬಟ್ 5:55 ಓಪನ್ ಮಾಡೋದು. ಆ್ಯಂಡ್ ದೇ ಆರ್ ಮೇಕಿಂಗ್ ಮೀ ವೇಟ್. ಸೊ ಆಬ್ವಿಯಸ್ಲಿ ಐ ವಿಲ್ ವೇಟ್. ಲೆಟ್ಸ್ ಡೂ ಅ ಕ್ವಿಕ್ ಸ್ಟೋರಿ ಟೈಮ್. ನನಗೆ 25 kg ನಾರ್ಮಲ್ ಲಗೇಜ್ ಇದ್ದಿದ್ದು, ಲೈಕ್ ನಾರ್ಮಲ್ ಎಮಿರೇಟ್ಸ್ ಫ್ಲೈಟಿಂದ. ಅದ್ರ ಜೊತೆಗೆ ನಾನು ಇನ್ನೂ 25 kg ಎಕ್ಸ್ಟ್ರಾ ಲಗೇಜ್ನ ಪರ್ಚೇಸ್ ಮಾಡಿದ್ದೆ. ಅದ್ರ ಜೊತೆಗೆ 7 kg ಕ್ಯಾಬಿನ್ದು ಇದ್ದಿದ್ದು. ಏನಾಯಿತು ಅಂದರೆ ನನ್ನ ಕ್ಯಾಬಿನ್ ಬ್ಯಾಗಲ್ಲಿ 4 kg ಎಕ್ಸ್ಟ್ರಾ ಇತ್ತು. ಸೊ ಐ ಹ್ಯಾಡ್ ಟು ಚೇಂಜ್.
You don't know what just happened. ನಿಮ್ಗೆ ಐಡಿಯಾನೇ ಇರಲ್ಲ. ನಂಗಂತೂ ಫುಲ್ ಭಯ ಆಗೋಯ್ತು guys. But she was so sweet. She was the sweetest I found. Traveling alone, international, is really a mess. ಬಿಚ್ಚಿಸ್ಬಿಟ್ರು ಗೈಸ್, ಎಲ್ಲ ಬಿಚ್ಚಿಬಿಟ್ಟಿಂಗ್ ಮಾಡೋರು ನನ್ನ ಲಿಟ್ರಲಿ. ಐ ಡೋಂಟ್ ನೋ, ಇವಾಗೆಲ್ಲ ಇದನ್ನು ಪ್ಯಾಕ್ ಮಾಡಬೇಕು. ನಾನು ಒಬ್ಳೆ ಯಶಿಕಾ ಇರಬೇಕಾಗಿತ್ತು. ಯಶಿಕಾ ಇದ್ದಿದ್ರೆ ಇದೆಲ್ಲ ಅವಳೆ ಮಾಡ್ತಾಯಿದ್ದು, ನಾನೇನು ಮಾಡ್ತಾ ಇರಲಿಲ್ಲ. ಲೈಕ್ ಮೆಸ್ ಗೊತ್ತಿಲ್ಲ, ಉಸಿರಾಡಬೇಕು ಫಸ್ಟು. ಬೈ. ಟ್ರಾವೆಲ್ ಅಬ್ರಾಡ್, ಯಾರೆಲ್ಲ ಅಬ್ರಾಡ್ ಒಬ್ಬರೇ ಟ್ರಾವೆಲ್ ಮಾಡ್ತಾರೋ ಹ್ಯಾಟ್ಸ್, ಬಿಕಾಸ್ ಆ ಸ್ಟ್ರೆಸ್ ಇರುತ್ತಲ್ಲ, ಉಸಿರಾಡೋಕ್ಕಾಗ್ತಾರಲ್ಲ. ಆ್ಯಂಡ್ ನೌ ಇಟ್ಸ್ ಟೈಮ್ ಟು ಶಾಪ್ ಸಮ್ ಥಿಂಗ್ಸ್ ಇನ್ ಡ್ಯೂಟಿ ಫ್ರೀ. ಡ್ಯೂಟಿ ಫ್ರೀಯಲ್ಲಿ ಏನೇನೋ ಶಾಪ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಎಲ್ಲ ಮಾಡಿಬಿಡೋಣ. ಸಿ ಥ್ಯಾಂಕ್ ಗಾಡ್ ಜಾಗ ಖಾಲಿ ಆಯಿತು. ಏನು ಮಾಡಿರುತ್ತಾ, ಇಲ್ಲ ಇದರಲ್ಲಿ ಇದ್ದಿದ್ದೆಲ್ಲ ಬಟ್ಟೆನ ಇಟ್ಬಿಟ್ಟು ಹಾಕ್ಬಿಟ್ಟು ಹೋಗಿದೆ. ಆ್ಯಂಡ್ ನಾವು ಐ ಬೈ ಸಮ್ ರಿಯಲ್ ಗುಡ್ ಸ್ಟಫ್ಸ್. ಚಾಕ್ಲೇಟ್ಸ್ ಏನು ತೊಗೊಂಡಿಲ್ಲ ನಾನು, ಸೊ ಇಲ್ಲಿ ಎಲ್ಲದನ್ನೂ ತೊಗೊಂಡಿದ್ದೆ. There is duty free nodi, luxury things. And then I'm not a branded anta anno person nanu alvella, but still so many of the things, but ಕ್ಯಾರಿ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಿಕಾಸ್ ಆಲ್ರೆಡಿ ಎಷ್ಟೊಂದು ಮೆಸ್ಡ್ ಅಪ್ ಆಗಿದ್ದೀನಿ ನಾನು. ಐ ಆಮ್ ಇನ್ ಕನ್ಫ್ಯೂಷನ್ ರೈಟ್ ನಾವು. ಯಾರನ್ನ ಕೇಳೋದು? ನಿಮ್ಮನ್ನ ಕೇಳ, ನೀವು ಕಮೆಂಟ್ ಮಾಡ್ತೀರಾ? ದಿಸ್ ಸೆಕ್ಷನ್, ವೇಟ್ ಐ ಶೋ ಯು. ಈ ಸೆಕ್ಷನ್ ನಂಗೆ ಫುಲ್ ಇಷ್ಟ ಆಗೋಯ್ತು. ಆ್ಯಂಡ್ ಐ ವಾಂಟ್ ಟು ಬೈ ಒನ್. ಇದು ನಂಗೆ ಸಖತ್ ಇಷ್ಟ ಆಯಿತು. ನಮ್ಮ ಗೋಲ್ಡ್ ಚಿಚ್ಚಾಗೆ ಗೋಲ್ಡ್ ತೊಗೊಂಡೋಗೋಣ ಅಂತ. ದಿಸ್ ಒನ್ ಐಮ್ ಟೇಕಿಂಗ್ ದಿಸ್ ಒನ್. ಇದು ಚೆನ್ನಾಗಿದೆ ಗೈಸ್, ಸಖತ್ತಾಗಿದೆ. ಇದು ಪ್ಯಾಕೇಜಿಂಗು ಇಷ್ಟ ಆಯಿತು. ಮತ್ತು ಇಲ್ಲಿ ಕೇಳಿದಾಗ ಲೈಕ್ ಇಟ್ಸ್ ಸ್ಪೆಷಲ್ ಫ್ರಮ್ ಫ್ರಾನ್ಸ್, ಅದಕ್ಕೆ ಐ ಆಮ್ ಬೈಯಿಂಗ್ ದಿಸ್ ಒನ್. ನಂಗೆ ಆಮೇಲೆ ವ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ವೋ, ಸೊ ಯು ಪೀಪಲ್ ಕ್ಯಾನ್ ಸಿ ದಿಸ್. ಫಾರ್ ಎವ್ರಿಬಡೀಸ್ ಕೈಂಡ್ ಇನ್ಫಾರ್ಮೇಷನ್, ಐ ಆಮ್ ನಾಟ್ ಪ್ರಮೋಟಿಂಗ್ ಆಲ್ಕೋಹಾಲ್, ಬಟ್ ಯಾ ಇಟ್ಸ್ ಟೂ ಹೆವಿ. ಹೆಂಗೆ ಎತ್ಕೊಂಡು ಹೋಗ್ತೀನಿ ದೇವ್ರಿಗೆ ಗೊತ್ತು. ಗೈಸ್ ಇದೆಲ್ಲ ನೋಡಿ ಎಷ್ಟು ಕ್ಯೂಟಾಗೈತೆ ಅನಿಸ್ತು. ಚಿಕ್ಕದಿದು ಕ್ಯೂಟ್ ಪ್ಯಾಕಲ್ಲಿ. ಸೊ ಅದಕ್ಕೆ ಇದರಲ್ಲೂ ಯಾವುದಾದ್ರೂ ತೊಗೊಳೋಣ ಅಂದ್ಕೊಂಡಿದ್ದೀನಿ. ಕ್ಯೂಟೆಸ್ಟ್ ಅಲ್ಲ, ಕ್ಯೂಟಾಗೈತೆ ಇದು. ಸೊ ಇದು ಬಂದ್ಬಿಟ್ಟು ಆಲ್ಕೋಹಾಲ್ ಚಾಕ್ಲೇಟ್ಸು. ಸೊ ಚಾಕ್ಲೇಟ್ ಒಳಗಡೆ ಆಲ್ಕೋಹಾಲ್ ಟೇಸ್ಟ್ ಸಿಗುತ್ತೆ. ಸೊ ಅದಕ್ಕೆ ಇದು 2 ತೊಗೊಂಡೆ. ಐ ಡೋಂಟ್ ನೋ ಹೂ ಮೈಲ್ಗೆ. ಆ್ಯಂಡ್ ಅದ್ರ ಜೊತೆಗೆ ಇದು ಒಂದು ಮೆಸ್ಸಿ. Until next time, I'm in Paris. This is so heavy guys. ಅದು ಹೆಂಗೆ ಕ್ಯಾರಿ ಮಾಡ್ತೀನೋ ಗೊತ್ತಿಲ್ಲ. ಅದ್ರಲ್ಲಿ ಇದು ಬೇರೆ ಒಂದಷ್ಟು ಹೆವಿ. ಐ ಆಮ್ ಗೆಟಿಂಗ್ ಕ್ರೇಜಿ. ಮಾಡಿದ್ರು Until next time I meet Rai Kamal in India, or she will of course come to Paris. Paris no, to France she will come. She will come to. Okay. So avaga maybe if I come we will meet, or else anywhere next time in India, of course, for my marriage. I'll get married, so everybody are waiting for my marriage so that everybody can come. She need to invite me 1 week before. Yes, 1 week. Not 1 week, 2 weeks before. Hey, 1 month before only I'll invite. Before she need to
ask me. For Mehndi, Sangeet, Haldi, everything Raikamal will come. She spent 6 months with me now, full day and night. She know like in out she know, she know my mood swings and all. So yeah, going to miss you. Miss you too. Miss you too. My Sheila auntie also. Hi Siri. Hi Sheila auntie. ಬರ್ತೀನಿ ಬೇಗ. ಎಸ್ ಬೇಗನೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಡೇನಾ ಗುಡುಗುಡು ಅಂತ ಓಡ್ ಬಂದ್ಬಿಡ್ತೀನಿ ಸಾಕು. ಹ್ಯಾಪಿ ಪ್ರೌಡ್ ಆ್ಯಂಡ್ ದ ಲಕ್ಕಿಯೆಸ್ಟ್ ಒನ್. ತುಂಬ ಖುಷಿ ಆಗ್ತಿದೆ. ವಿತ್ ಆಲ್ ದ ಎಕ್ಸೈಟ್ಮೆಂಟ್, ಫೀಲಿಂಗ್ಸ್, ಡ್ರೀಮ್ಸ್, ವಿತ್ ಎವ್ರಿಥಿಂಗ್ ನಾನು ಫ್ರಾನ್ಸಿಗೆ ಬಂದಿರೋದು. ಬಿಕಾಸ್ ಫಸ್ಟ್ ಟೈಮ್ ಲೈಕ್ ನನಗೆ ಎಲ್ಲೂ ಹೋಗಿರಲಿಲ್ಲ ಆ್ಯಂಡ್ ಫಸ್ಟ್ ಟೈಮ್ ಆ್ಯಂಡ್ ಅದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಆ್ಯಂಡ್ ಟು ಬಿ ಅಲೋನ್. ಎವ್ರಿಥಿಂಗ್ ವಾಸ್ ಸೋ ಫಸ್ಟ್ ಫಾರ್ ಮೀ ಆ್ಯಂಡ್ ನಾವು ಕಂಪ್ಲೀಟಿಂಗ್ ಎವ್ರಿಥಿಂಗ್. ಆ್ಯಂಡ್ ನಾನು ಒಬ್ಬಳು ಆಗ್ತಿರೋದು. ಇಟ್ಸ್ ರಿಯಲ್ ಹ್ಯಾಪಿನೆಸ್ ಆ್ಯಂಡ್ ಯಾ ಐ ಆಮ್ ಸೋ ಹ್ಯಾಪಿ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್. ಕಂಗ್ರ್ಯಾಚುಲೇಷನ್ಸ್ ಕೊಡ್ತೀನಿ. ಬ್ರಾವೋ. ಸೊ ಇವಾಗ ನಮ್ಮ ಫ್ಲೈಟ್ ಬಂದಿದೆ. ಇವಾಗ ನಾವು ಚೆಕ್ ಇನ್ ಆಗಿಬಿಟ್ಟು ಹೋಗಿ 7 ಅವರ್ ಜರ್ನಿ ಮಾಡಿ ದುಬೈಯಲ್ಲಿ ಇಳಿಯೋಣ. ಇಳಿದ್ಬಿಟ್ಟು ದುಬೈ ಎಲ್ಲ ಸುತ್ತಬಿಟ್ಟು ಇಂಡಿಯಾಗೆ ಹೋಗೋಣ. ಫೋನ್ ಮಾಡಿಬಿಡ್ತು ಗೈಸ್, ಯಾರಿಗೆ ಮಾಡಿದ್ರೆ ಫುಲ್ಲು ಹತ್ಕೊತಾರೆ ಗೈಸ್. ಇವಾಗ ನನಗೂ ಅಳು ಬರಲ್ವಾ ಹೇಳಿ? ಹತ್ರ ಅಷ್ಟಂತೂ ಇವಾಗ ನಾನು ಲೈಕ್ ಡೋಂಟ್ ಕ್ರೈ ಸ್ಟಿಲ್ ಕ್ರೈಯಿಂಗ್. ಕೆಟ್ಟು ಗ್ರೂಪ್ ಮುಂದೆ ಇತ್ತು. ಫುಲ್ ಇರಿಟೇಟ್ ಆಗೋಯ್ತು ಅವ್ರನ್ನ ನೋಡಿಬಿಟ್ಟು. ನನಗೆ ವಿಂಡೋ ಸೀಟ್ ಸಿಕ್ಕಿದೆ. ಬಿಕಾಸ್ ನಾನೇ ಹೋಗ್ಬಿಟ್ಟು ಅಲ್ಲಿ ಮಾಡ್ಕೊಂಡ. ಅದಕ್ಕೋಸ್ಕರ ಇನ್ನು ನನ್ನ ಪಕ್ಕ ಯಾರು ಬರ್ತಾರೋ, ನಾವು ಪುಣ್ಯಾತ್ಮರು ಬರ್ತಾರೋ. ವಿಂಗ್ಸ್ ಕಾಣಿಸ್ತಿದೆ, ವಿಂಗ್ಸು, ಚಿಕನ್ ವಿಂಗ್ಸ್. Now I will just rest for some time. See you later. ಏನು ಗೊತ್ತಾ, ನಾನು ಸೀಟ್ನ ಚೇಂಜ್ ಮಾಡ್ಕೊಂಬಿಟ್ಟೆ. ಮುಂದೆ ಕೂತ್ಕೊಂಡಿದ್ನ. ಇಟ್ ವಾಸ್ ಲೈಕ್ ಸೋ ಇರಿಟೇಟಿಂಗ್. ನನ್ನ ಪಕ್ಕದಲ್ಲಿ ಇಬ್ಬರು ಕಪಲ್ಸ್ ಕೂತ್ಕೊಂಡಿದ್ರು. ಅವ್ರಿಗೇನೋ ಒಂಥರ ಪ್ರೈವಸಿ ಇಲ್ಲಕ್ಕೆ ಹಿಂದೆಗಡೆ ಬಂದಿದ್ದೀನಿ. ಆ್ಯಂಡ್ ನಾನು ಫ್ಲೈಟಲ್ಲಿ ಹಿಂಗೆ ಒಬ್ಬೊಬ್ಬರೇ ಕೂತ್ಕೊಂಡ್ರೆ ಜಾಸ್ತಿ ಅಡ್ವಾಂಟೇಜಸ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಈ ಥರ 3 ಸೀಟ್ ಸಿಗುತ್ತಾ. ಅದಾದಮೇಲೆ ಯಾರೂ ನಿಮ್ಮನ್ನ ನೋಡಲ್ಲ, ಮಾತಾಡ್ಸಲ್ಲ, ಡಿಸ್ಟರ್ಬ್ ಮಾಡಲ್ಲ, ಏನಿಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನನ್ನ ಪಾಡಿಗೆ ನಾನು ಇರ್ತೀನಿ. ಮತ್ತು ಯಾವುದು ಶೈ ಇಲ್ದಿರ ನಮ್ಗೆ ಏನಾದರೂ ಬೇಕಂದರೆ ಕೇಳ್ಬೋದು. ನನಗೆ ಯಾರಾದರೂ ಜನರಿದ್ದರೆ ಇಟ್ಸ್ ಸೋ ಡಿಫಿಕಲ್ಟ್ ಫಾರ್ ಮೀ ಟು ಸ್ಪೀಕ್. ಅಂದರೆ ಮಾತಾಡ್ತೀನಿ, ಅಂದರೆ ನೆಸೆಸರಿ ಇದ್ದರೆ ಮಾತ್ರ. ನಾನು ಇವಾಗ ಒಂದು ವಾಟರ್ ಬೇಕಂದ್ರೆ ನಾನು ಕೇಳಲ್ಲ, ಏನೋ ಅದೇನು ನೆಸೆಸರಿ ಇಲ್ಲ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ. ಬಟ್ ಆ ಥರ ಎಲ್ಲ ಕೇಳ್ಬೋದು. ಇವಾಗ ನಂಗೆ ವಾಟರ್ ಬೇಕಾಗಿತ್ತು, ಐ ಆಸ್ಕ್ ಫಾರ್ ವಾಟರ್ ಅಂತ. ಥ್ಯಾಂಕ್ ಯು ಸೋ ವೆರಿ ಮಚ್. ನೀರು ಖುಷಿ ಅಂತ ಅಲ್ಲ, ಬೆಳಗ್ಗೆಯಿಂದ ನೀರು ಕುಡ್ದಿಲ್ಲ. ಒಂದು ಡೆಸರ್ಟ್ ಬಿಟ್ಟು ಬೇರೆ ಇನ್ನೇನು ಚೆನ್ನಾಗಿಲ್ಲ. ಪ್ರಾಪರ್ ಫ್ರೆಂಚ್ ಊಟ ಒಂಚೂರು ಇಷ್ಟು ಕೂಡ ಚೆನ್ನಾಗಿಲ್ಲ. ಡೆಸರ್ಟ್ ಒಂದು ಚೆನ್ನಾಗಿತ್ತು. I'm feeling so sleepy. Now I will sleep. Meet you in Dubai. Guys, I'm feeling so good. So damn good. Breakfast is ನನಗೆ ಕ್ಯಾವಿಟಿ ಆಗಿದ್ದು ಅಥವಾ ಅಲ್ಲಿ ಬರ್ತಾ ಇದೆಯೋ ಗೊತ್ತಿಲ್ಲ. ಇದು ಎರಡೂ ಕಡೆ ಫುಲ್ ನೋವು, ವಿಪರೀತ ನೋವ್ತಾ ಇದೆ. ಅದರಲ್ಲಿ ನಿದ್ದೆ ಮಾಡೋಣ ಅಂತ ಹಿಂಗೆ ಮಲ್ಕೊಂಡೆ, ಇದೆಲ್ಲ ನೋವ್ತಾ ಇದೆ. ನನಗೆ ನೋವುಗಳಂತೂ ತಡೆಯೋಕ್ಕೆ ಆಗ್ತಾಯಿಲ್ಲ. ಎಷ್ಟು ನೋವು ತಡೆದಿದ್ದೀನಿ ಆಲ್ರೆಡಿ. ಅದರಲ್ಲಿ ಅಡಿಷ್ನಲ್ ನೋವುಗಳು ಇದೊಂದು
ಬಗ್ಗೆ ನಿದ್ದೆ ಸಖತ್ತಾಗಿ ನಿದ್ದೆ ಬಂದಿತ್ತು. ನಂಗೆ ಯೂಶ್ವಲಿ ನಿದ್ದೆ ಮಾಡ್ತಾ ಇದ್ದೀನಿ ಆಗ್ತಾ ಎಲ್ಲ ಬಾಡಿ ಎಲ್ಲ ಓಕೆ, ಬಟ್ ಈ ಕಣ್ಣು, ಎಲ್ಲು, ಈ ಕತ್ತು ನೋವು. ನಿಮಗೆ ಮೂವೀಸ್ ಬೇಕಂದರೆ ಪೀಪಲ್ ಕ್ಯಾನ್ ವಾಚ್ ಮೂವಿ. ನಾನು ಲ್ಯಾಪ್ಟಾಪಲ್ಲಿ ಮೂವೀಸ್ ಎಲ್ಲ ಡೌನ್ಲೋಡ್ ಮಾಡಿ ತೊಗೊಂಡು ಬರೋಷ್ಟು ಒಳ್ಳೊಳ್ಳೆನಲ್ಲ. ನನ್ನ ತಂಗಿ 1000 ಸತಿ ಹೇಳಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಅಂತ. ಬಟ್ ಅದೇನೋ ಟ್ರಾವೆಲಿಂಗಲ್ಲಿ ನೋಡ್ತಾ ಇದ್ರೆ ನನಗೆ ವಾಂತಿ ಬರೋ ಥರ ಆಗುತ್ತೆ, ಅದಕ್ಕೆ ನಾನು ನೋಡೋದೇ ಇಲ್ಲ. ಸೊ ಏನಾನ ಬೇಕಂದರೆ ಯು ಕ್ಯಾನ್, ನಂಗೇನು ಬೇಡ, ನಾನೇನೋ ನೋಡಲ್ಲ. ಬಾಯ್. ಮತ್ತು ಇಲ್ಲಿ ಕಾಣಿಸುತ್ತೆ ಆಲ್ಟಿಟ್ಯೂಡ್, ಸ್ಪೀಡು, ಅದಾದಮೇಲೆ ಟೈಮ್ ಆ್ಯಂಡ್ ಡೆಸ್ಟಿನೇಷನ್. ಸೊ 5:13ಗೆಲ್ಲ ನಾವಲ್ಲಿ ಇರ್ತೀವಿ. ಮತ್ತು ಇದು ಏರ್ಕ್ರಾಫ್ಟ್ ಐಡಿಯಾ, ಅದೆಲ್ಲ ನಮಗೆ ಬೇಕಾಗಿಲ್ಲ. ಫುಲ್ ಸ್ಕ್ರೀನಲ್ಲಿ ನೋಡೋಣ, ಐ ಶೋ ಯು. ಫುಲ್ ಸ್ಕ್ರೀನಲ್ಲಿ ಇದು ಬಂದು ಪ್ಯಾರಿಸಿಂದ ಹಿಡಿದು ನಾವು ಇಲ್ಲಿ ಬಂದಿದ್ದೀವಿ ಇವಾಗ. ಸೊ ಫ್ಲೈಟ್ ಇವಾಗ ಇಲ್ಲಿದೆ, ಫ್ರೀಕ್ವೆನ್ಸಿ ಇಲ್ಲಿ ಚಿಕ್ಕ ಫ್ಲೈಟ್ ಕಾಣಿಸ್ತಿದೆ, ಇದು ನಮ್ಮದು. ಸೊ ಇನ್ನೂ ಇಷ್ಟಿದೆ, ನಾವು ಇಲ್ಲಿ ರೀಚ್ ಆಗೋಕ್ಕೆ. ಐ ಥಿಂಕ್ ಶಿ ಈಸ್ ವೆರಿ ಸ್ವೀಟ್. ಇದು ನನ್ನ ಸೆಕೆಂಡ್ ಕಾಫಿ. ನನ್ನ ಕಾಫಿ ಇಷ್ಟ ಆಗುತ್ತೆ ಬಿಕಾಸ್ ಇಟ್ಸ್ ಮೇಕಿಂಗ್ ಮೀ ಆ್ಯಕ್ಟಿವ್. ವೈಡ್ ಓಪನ್ ಮಾಡಿ ಇಡಕ್ಕೆ ಬಿಡ್ತಾ ಇದೆ. Such a bright morning, wow. I'm a morning person and mornings like this are my absolute favorite. Irene, she's so sweet and kind because she helped me throughout my flight at here. She bought me coffee, everything. Thank you. Flight ಒಳಗಡೆಯಿಂದ sun wants to kiss me even here. This was the best flight that I have ever had. ಸಕ್ಕತ್ತಾಗಿತ್ತು ಫ್ಲೈಟ್. I totally enjoyed. In between ಒಂಚೂರು ಕ್ರ್ಯಾಂಕಿ ಥರ ಬಿಹೇವ್ ಮಾಡ್ತಾ ಇದೆ, ಚಿಕ್ಕ ಮಕ್ಕಳ ಥರ. ಬಟ್ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಸಕ್ಕತ್ತಾಗಾಯಿತು. Now I have full energy to shop more in Dubai.